ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ಬ್ಲಾಗ್ಸ್ಗೆ ಸ್ವಾಗತ. ನಿನ್ನೆ ಹೇಳ್ದಂಗೆ ಪಾಪು ಫೇಸ್ನ ಇವತ್ತು ರಿವೀಲ್ ಮಾಡ್ತಿದ್ದೀನಿ. ಪಾಪು ಫೇಸ್ನ ತೋರಿಸೋಕ್ಕೂ ಮುಂಚೆ 2025ರಲ್ಲಿ ಯಾಕೆ ವೀಡಿಯೋಸ್ ನಿಲ್ಲಿಸಿದ್ವಿ ಮತ್ತು ನನ್ನ ಪ್ರೆಗ್ನೆನ್ಸಿ ಯಾವಾಗ ಕನ್ಫರ್ಮ್ ಆಯಿತು, ನನ್ನ ಡಿಲಿವರಿ ಯಾವಾಗಾಯಿತು, ಪಾಪುಗೀಗ ಎಷ್ಟು ಮಂತ್ ಅಂತಲೂ ಹೇಳಿಬಿಡ್ತೀನಿ. 2025ರಲ್ಲಿ ವೀಡಿಯೋ ಸ್ಟಾಪ್ ಮಾಡೋದಕ್ಕೆ ಇದೇ ರೀಸನ್ನು. ನಮ್ಮ ಮಾವನವರು ಡೆತ್ ಆದರು. ಫೆಬ್ರವರಿ 8ನೇ ತಾರೀಕು 2025ರಲ್ಲಿ ನಮ್ಮ ಮಾವನವರು ಡೆತ್ ಆದರು. ಆದ್ದರಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ. ಪ್ರೆಗ್ನೆನ್ಸಿ ಯಾವಾಗ ಕನ್ಫರ್ಮ್ ಆಯಿತು ಅಂದರೆ ಮಾರ್ಚ್ 15ನೇ ತಾರೀಕು ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ನನಗೆ ಡಿಲಿವರಿ ಡೇಟ್ ಬಂದು 5ನೇ ತಾರೀಕು ನವೆಂಬರ್ ಕೊಟ್ಟಿದ್ದರು. ನವೆಂಬರ್ 11ನೇ ತಾರೀಕು ಡಿಲಿವರಿ ಆಯಿತು. ಮತ್ತು ಪಾಪುಗೀಗ 4 ಮಂತ್ಸಲ್ಲಿದೆ, ರನ್ನಿಂಗ್ ಇದೆ. 3 ಮಂತ್ಸ್ ಈಗ 1 ವೀಕ್ ಹಿಂದೆ ಕಂಪ್ಲೀಟ್ ಆಯಿತು. ಈಗ 4 ಮಂತ್ಸ್ ರನ್ನಿಂಗ್ ಇದೆ. ಪಾಪು ಫೇಸ್ನ ತೋರಿಸ್ತೀನಿ ಈಗ. ಆ್ಯಂಡ್ ಪಾಪು ಬಾಯ್ ಅವರ್ ಗರ್ಲ್ ಅಂತಲೂ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ತಿದ್ವಿ. ಪಾಪುನ ತೋರ್ಸೋಕ್ಕೂ ಮುಂಚೆ ಇವರು ನಮ್ಮಮ್ಮ 4 ಮಂತ್ಸಿಂದನೂ ಬಾಣ್ತನ ಮಾಡ್ತಿದ್ರು. ಈಗ ನಾಳೆ ಹೋಗ್ತೀನಿ ಅಂತ ಸಡನ್ನಾಗಿ ಹೇಳ್ಬಿಟ್ಟಿದ್ದಾರೆ. ನನಗೆ ನಾಳೆಯಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈಗ 4 ಮಂತ್ಸಿಂದಲೂ ಪಾಪು ಜೊತೆನೇ ಇದ್ದೆ ಅಲ್ವಾ? ಇದ್ದೆ. ಪಾಪುನ ಈಗ ಹೆಂಗ್ ಬಿಟ್ಟಿರ್ತೀಯ? ಬಿಟ್ಟಿರ್ಬೇಕಮ್ಮ, ಏನ್ ಮಾಡಕ್ಕಾಗ್ತೈತೆ. ಬಂದ್ ಗ್ಯಾಪ್ನ ಬಂದಾಗೆಲ್ಲ ಬಂದ್ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತೆ ಇರಕ್ ಆಗಲ್ಲ ಗೈಸ್. ಬಂದು ನೋಡ್ಕೊಂಡು ಹೋಗ್ತಾ ಎಲ್ಲ ಇರ್ಬೇಕು. ಗೈಸ್ ಅವರು ಎಮೋಷ್ನಲ್ ಆಗ್ತಿದ್ದಾರೆ. ಯಾಕಂದರೆ ಪಾಪು ಅಮ್ಮಗ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು. ಅಷ್ಟು ಅವರು ನನ್ನ ಹತ್ರನೂ ಇರಲ್ಲ, ಯಶೋದ್ರನೂ ಇರಲ್ಲ, ಅಮ್ಮನ ಹತ್ರನೂ ಇರಲ್ಲ. ನಮ್ಮ ಅಮ್ಮನ ಹತ್ರ ಇರೋ ಅಷ್ಟು ಕಂಫರ್ಟ್ ಅವ್ನು ಯಾರ ಹತ್ರನೂ ಇರಲ್ಲ. ಅವನಿಗೆ ಅಷ್ಟು ಚೆನ್ನಾಗಿದ್ದ. ರಾತ್ರಿ ಎಲ್ಲ ಮಳೆಗಲ್ಲ, ಅಮ್ಮನ ಜೊತೆ ಆಟ ಆಡ್ಕೊಂಡು ಕುತ್ಕೊಂಡಿರ್ತಿದ್ದ. ಈಗ ಅಮ್ಮ ಈಗ ಸಡನ್ನಾಗಿ ಬಿಟ್ಟೋಗ್ತಿದ್ದಾರೆ. ಅಳ್ಬೇಡಿ, ಹಾಗಾಗಿ ಬಂದು ನೋಡ್ಕೊಂಡೋಗಿ. ಮತ್ತು ಅವನ್ನ ಎಷ್ಟು ಮಿಸ್ ಮಾಡ್ಕೊತೀಯಮ್ಮ? ಬರ್ತೀನಿ ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮ ಪಾಪುಗೆ ಮರೆಯೋಕ್ಕಾಗಲ್ಲ. ಬರ್ತಾ ಇರ್ತೀನಿ, ನಾಳೆ ಹೋಗ್ತೀನಿ. ಗ್ಯಾಪ್ನ ಬಂದಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅಂತೂ ಮರೆಯೋಕ್ಕಂತೂ ಆಗಲ್ಲ. 4 ತಿಂಗಳಿಂದ ನನ್ನ ಜೊತೆಗೆ ಇದ್ದ ಅವನು. ಈಗ ಮನಿಕೋಬೇಕಾದ್ರೂ ನನ್ನ ಜೊತೆಗೆ ಮನಿಕೊಂಡ. ಈಗ ತೊಟ್ಲಿಗೆ ಹಾಕಿದ್ದೀನಿ. ಈ ವಾರದಿಂದ ಹೋಗ್ತೀನಿ ಅಂದ್ರು ನಾಳೆಗೆ ಹೋಗಿವೆ, ನಾಡ್ದು ಹೋಗಿವೆ ಅಂತಾನೇ ತೊಳ್ಕೊಂಡು ಬರ್ತಾರೆ ಗಾಯ್ಸ್. ನನಗೆ ಬಿಟ್ಟಿರೋಕೆ ಇವ್ರಿಗೆ ಮನಸ್ಸಿಲ್ಲ. ಇವ್ರಿಗೆ ನಾನು ಹೋಗ್ತೀನಿ ಅಂತ ಗೈಸ್ ನಮ್ಗಿರ್ಲಿ. ಪಾಪು ಅಂತ ನಾವು ಅಮ್ಮನ್ ಬಿಟ್ಟೇ ಇರಲ್ಲ ಗೈಸ್. ಏನ್ ಮಾಡೋದು ಗೈಸ್, ಇವ್ರು ರೂಢಿ ಮಾಡ್ಕೋಬೇಕು ಮಕ್ಳಿಗೆ. ನನ್ನ ಹತ್ರನೇ ಬಿಟ್ಬಿಟ್ರು, ನನ್ನ ಹತ್ರನೇ ರೂಢಿ ಆಗ್ಬಿಡ್ತು. ಈಗ ನನ್ಗೂ ಅವ್ರಿಗೆ ಹೇಳೋದಲ್ಲ, ನನಗೂ ಬಿಟ್ಟಿರಕ್ಕಾಗಲ್ಲ. ಆದ್ರೂ ಮದ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಇವತ್ತು ಹೋಗೋಣ ಅಂದ್ರೆ ನಾಳೆಗೆ ಹೋಗಿವೆ ಅಂದ್ರು. ಅದಕ್ಕೆ ನಾಳೆಗೇನೆ ಹೋಗೋಣ ಅಂತ ಇದ್ದೀನಿ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ಬ್ಲಾಗ್ಸ್ಗೆ ಸ್ವಾಗತ. 1 ವರ್ಷ ಆಯ್ತು ವಿಡಿಯೋಸ್ ಮಾಡಿ. ಫೈನಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಮಾಡ್ಬೇಕು ಅಂತ ಅನ್ಕೊಂಡಿದ್ಲು. ಫೈನಲಿ ಸ್ಟಾರ್ಟ್ ಮಾಡಿದ್ಲು. ಈಗ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರುತ್ತೆ. ಯಾರು ತಪ್ಪದೆ, ಯಾರು ಮಿಸ್ ಮಾಡದೆ ನೋಡಿ. ನನ್ನ ಮಗನ್ ನೋಡ್ಬೇಕಂತ ಅನ್ಕೊಂಡಿದ್ದೀರ ತಾನೇ ಬನ್ನಿ ತೋರಿಸ್ತೀನಿ. ಏನ್ ಮಾಡ್ತಿದ್ದೀರಪ್ಪ ನೀವು? ಗುಂಡು ಮರಿ ಆಟ ಆಡ್ತಿದ್ದೀರಾ ಅಜ್ಜಿ ಜೊತೆಗೆ? ಪಪ್ಪಣ್ಣ, ಗುಂಡು ಮರಿ ನೋಡಲು ಹಸು ಬಂದೈತೆ. ಹಸು ಇಲ್ಲಿ ಹೊರಗೆ ನೋಡಪ್ಪ, ಹಸು ಬಂದೈತೆ ಗುಂಡು ಮರಿ. ಪಪ್ಪ ಇಲ್ಲಿ ಗುಂಡು. ಹಾಯ್ ಗಾಯ್ಸ್ ಅನ್ನಪ್ಪ ನೀನು. ಹಾಯ್, ಏನ್ ಮಾಡ್ತಿದ್ದೀರಾ ನೀವು? ಗುಂಡು ಮರಿ, ಚಿಂಡು ಮರಿ, ಇನ್ನು ಸ್ನಾನ ಆಗಿಲ್ಲ. ಒಂದೇನು ನಿದ್ದೆ ಮಾಡಲ್ಲ ನೀವು? ನಿದ್ದೆ ಕಮ್ಮಿ. ನೈಟೆಲ್ಲ ನಿದ್ದೆ ಮಾಡೋದು? ನೈಟೆಲ್ಲ ನಿದ್ದೆ ಮಾಡೋ ಅಂದ್ರೆ ಬೆಳಗ್ಗೆ ಎಲ್ಲ ನಿದ್ದೆ ಮಾಡೋದು ಅಲ್ವಾ? ಇವತ್ತೇ ಇದ್ದವನೇ. ನಾವು ವಿಡಿಯೋ ಮಾಡ್ತೀವಿ ಅಂತ ಗೊತ್ತಾಗಿ ಎದ್ದಿದ್ದಾನೇನೋ ಗೊತ್ತಿಲ್ಲ ಅಲ್ವಪ್ಪ? ನಾವು ವಿಡಿಯೋ ಮಾಡ್ತೀವಿ ಅಂತ ಗೊತ್ತಾಗಿ ಎದ್ದಿದ್ದೀರಾ? ಗುಂಡು ಮರಿ ನೀವು ಅನ್ನಲ್ಲ. ಈಗ ಅವನು ಫುಲ್ ಡೀಸೆಂಟ್ ಆಗಿದ್ದಾನೆ. ಫುಲ್ ಡೀಸೆಂಟ್ ಆಗಿದ್ದೀರಾ ನೀವೀಗ?
ಇವನೇ ನಮ್ಮ ಪಾಪು ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಕಮೆಂಟಲ್ಲಿ ಇವನು ಹೇಗಿದ್ದಾನೆ ಅಂತ ತಿಳಿಸಿ. ಎಲ್ರಿಗೂ ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗುವ. ಬಾಯ್.